ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುರಳೀಧರ್ ಡಿ ಎಂ, ವಿದ್ಯಾರ್ಥಿ ಮೆಂಟರ್ ಫೌಂಡರ್ ಅಂಡ್ ಸಿಇಒ ಮಾತಾಡ್ತಾ ಇದ್ದೀನಿ. ಇವತ್ತು ಟಾಪಿಕ್ ತಗೊಂಡಿರೋದು ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ, ಆಸ್ಪಿರೆಂಟ್ಸ್ ಎಷ್ಟು ಜನ ಇದ್ದಾರೆ, ಅದಾದಮೇಲೆ ಕೌನ್ಸಿಲಿಂಗ್ ಮೆಥಡ್ಸ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ನಿಮಗೆ ಆಸ್ಪಿರೆಂಟ್ಸ್ ಅಂತಂತಂದರೆ ಟೋಟಲ್ ಎಷ್ಟು ಸೀಟ್ಸ್ ಇದ್ದಾವೆ, ಎಷ್ಟು ಜನ ಕಾಂಪಿಟೇಷನ್ ಇದ್ದಾರೆ ಅನ್ನೋದು ತಿಳ್ಕೊಬೇಕಾಗತ್ತೆ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನಿಮಗೆ ಕ್ಲೀನಾಗಿ ಒಂದು ಸ್ಲೈಡ್ ಹಾಕಿದ್ದೀನಿ. ಆ ಸ್ಲೈಡಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸ್ಟೂಡೆಂಟ್ ರಿಜಿಸ್ಟರ್ಡ್ ಅನ್ನೋ ರೋ ಅಲ್ಲಿ ನೀವು ಡಿಫರೆನ್ಸ್ ನೋಡಿದ್ರೆ 2022ರಲ್ಲಿ ಥ್ರೂಔಟ್ ಇಂಡಿಯಾ ಅಂತ ತಗೊಂಡ್ರೆ 18,72,000 ಜನ ಆಸ್ಪಿರೆಂಟ್ಸ್ ಇದ್ರು 22 ಅಲ್ಲಿ. ಅದೇ 23ಯಲ್ಲಿ 20,87,000 ಜನ ಆದ್ರು. ಅಪ್ರಾಕ್ಸಿಮೇಟ್ಲಿ 2 lakhs ಇನ್ಕ್ರೀಸ್ ಆಯಿತು. 23 to 24 20,87,000 ಇದ್ದಿದ್ದು 23,81,000. ಅಂದ್ರೆ 23ರಿಂದ 24ನೇ ವರ್ಷಕ್ಕೆ ಆಸ್ಪಿರೆಂಟ್ಸ್ ಸಂಖ್ಯೆ 3 ಲಕ್ಷ ಇನ್ಕ್ರೀಸ್ ಆಗಿದೆ. ಸೊ ಈ ವರ್ಷ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 3 ಲಕ್ಷ ಜನ ಎಕ್ಸ್ಟ್ರಾ ನೀಟ್ ಎಕ್ಸಾಮ್ ತಗೊಂಡಿದ್ದಾರೆ. ಇದು ಥ್ರೂಔಟ್ ಇಂಡಿಯಾ ಸ್ಟೇಟಸ್. ಈಗ ಥ್ರೂಔಟ್ ಇಂಡಿಯಾದಲ್ಲಿ 23,81,833 ಜನ ನಾನು ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡ್ರೆ ಎಷ್ಟು ಜನ MBBS ಡಾಕ್ಟರ್ಸ್ ಆಗ್ಬೋದಪ್ಪ ಅಟ್ ದ ಎಂಡ್ ಆಫ್ ದ ಡೇ ಅಂತಂದ್ರೆ 1,09,145. ಕೆಳಗಡೆ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ನೋಡಿ. 706 ಕಾಲೇಜು, 1,09,145 ಜನ MBBS ಡಾಕ್ಟರ್ಸ್ ಆಗ್ಬೋದು. ಡೆಂಟಲ್ ಡಾಕ್ಟರ್ಸ್ 28,088 ಸ್ಟೂಡೆಂಟ್ಸ್ ಡೆಂಟಲ್ ಡಾಕ್ಟರ್ಸ್ ಆಗ್ಬೋದು. ಅದೇ ಆಯುಷ್ ಅಂತ ತಗೊಂಡ್ರೆ 66,303. ಅಪ್ರಾಕ್ಸಿಮೇಟ್ಲಿ ನೀವು ಎಲ್ಲದನ್ನು ಆ್ಯಡ್ ಮಾಡಿದ್ರು ಕೂಡ ನೀವು ಒಂದು 2 ಲಕ್ಷದಿಂದ 2,10,000 ಜನ ನೀವು ಮೆಡಿಕಲ್ ಸ್ಟ್ರೀಮ್ ಅಲ್ಲಿ ಡಿಫ್ರೆಂಟ್ ಕೋರ್ಸಸ್ಗೆ ಹೋಗಬಹುದು. ಅಂದ್ರೆ 23 ಲಕ್ಷದಲ್ಲಿ ಬರೀ 2 ಲಕ್ಷ ಜನ ಮಾತ್ರ ಮೆಡಿಕಲ್ ಸ್ಟ್ರೀಮ್ಗೆ ಹೋಗಕ್ಕಾಗತ್ತೆ. ರಿಮೈನಿಂಗು 21 ಲಕ್ಷ ಜನ ಅವರು ಬೇರೆ ಕೋರ್ಸಸ್ಗೆ ಹೋಗ್ಬೇಕು. ಅಕಸ್ಮಾತ್ ಮೆಡಿಕಲ್ ಸ್ಟ್ರೀಮ್ಗೆ ಹೋಗ್ಬೇಕು ಅಂತಂತಂದ್ರೆ ಅವ್ರು ಒಂದಷ್ಟು ಡ್ರಾಪ್ ಔಟ್ ಆಗಿ ರಿಪೀಟರ್ಸ್ ಕೋರ್ಸ್ ಮಾಡಿ ಹೋಗ್ಬೇಕಾಗತ್ತೆ. ಅದೇ ಕರ್ನಾಟಕ ಸ್ಟೇಟಸ್ ಅಂತ ತಗೊಂಡಾಗ ಕರ್ನಾಟಕದಲ್ಲಿ 22ರಲ್ಲಿ 1,33,000 ಜನ ಆಸ್ಪಿರೆಂಟ್ಸ್ ಇದ್ರು. 23ರಲ್ಲಿ 1,34,000 ಆಯ್ತು. ಬರೀ 1,000 ಜನ ಅಷ್ಟೇ ಎಕ್ಸ್ಟ್ರಾ ಬರೆದ್ರು. ಅದೇ ಈ ವರ್ಷ ತಗೊಂಡ್ರೆ 2024ರಲ್ಲಿ 1,54,210 ಜನ ಎಕ್ಸಾಮ್ನ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದ್ರೆ ನೀವು ಆಸ್ಪಿರೆಂಟ್ಸ್ ಸಂಖ್ಯೆ ನೋಡಿದ್ರೆ ಆಲ್ಮೋಸ್ಟ್ ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ 20,000 ಜನ ಕರ್ನಾಟಕದಲ್ಲೇ ಜಾಸ್ತಿ ಆಗಿದ್ದಾರೆ. ಸೊ ಈಗ 1,54,210 ಜನ ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡ್ರೆ ಎಷ್ಟು ಜನ ಡಾಕ್ಟರ್ ಆಗ್ಬೋದಪ್ಪ ಅಟ್ ದ ಎಂಡ್ ಆಫ್ ದ ಡೇ ಅಂತಂದ್ರೆ ಕರ್ನಾಟಕದಲ್ಲಿ ಟೋಟಲ್ 70 ಕಾಲೇಜಸ್ ಇದಾವೆ. ಆ 70 ಕಾಲೇಜಸ್ ಅಲ್ಲಿ 11,745 ಸೀಟ್ಸ್ ಇದಾವೆ. 11,745 ಸೀಟ್ ಇದೆ. ಅಷ್ಟು ಜನ MBBS ಡಾಕ್ಟರ್ಸ್ ಆಗ್ಬೋದು ಕರ್ನಾಟಕದಲ್ಲಿ. ಇನ್ನು ಡೆಂಟಲ್ ಅಂತ ತಗೊಂಡ್ರೆ 47 ಕಾಲೇಜ್ ಇದೆ. 3,565 ಜನ ಡೆಂಟಲ್ ಡಾಕ್ಟರ್ ಆಗ್ಬೋದು. ಇನ್ನು ಆಯುಷ್ ಕೋರ್ಸಸ್ ಅಂತಂತಂದ್ರೆ ಅದು ಆಯುರ್ವೇದ, ಹೋಮಿಯೋಪತಿ, ಉನಾನಿ, ಸೊ ಸಿದ್ಧಾ ಮೆಡಿಸಿನ್ ಸರ್ಜರಿ, ಈಗೆಲ್ಲ ಕೋರ್ಸಸ್ ತಗೊಂಡ್ರೆ 6,000ಕ್ಕಿಂತ ಹೆಚ್ಚು ಜನ ಆ ಕೋರ್ಸಸ್ಗೆ ಹೋಗ್ಬೋದು. ಟೋಟಲ್ ಆ್ಯಡ್ ಮಾಡಿದ್ರೆ ನಿಮ್ಗೊಂದು 20ರಿಂದ 21,000 ಜನ ಈ ಮೆಡಿಕಲ್ ಸ್ಟ್ರೀಮ್ ಫೀಲ್ಡ್ಗೆ ಹೋಗ್ಬೋದು. ಆದ್ರೆ ಆಸ್ಪಿರೆಂಟ್ಸ್ ಎಷ್ಟು ಜನ ಇದ್ದಾರೆ? 1,54,000. ಅಂದ್ರೆ ಆ ರಿಮೈನಿಂಗ್ 1,30,000 ಜನ ಥ್ರೂ CETನೋ ಅಥವಾ ಬೇರೆ ಬೇರೆ ಮೆಥಡ್ಗಳಲ್ಲಿ ಬೇರೆ ಬೇರೆ ಕೋರ್ಸ್ಗಳಿಗೆ ಜಾಯ್ನ್ ಆಗ್ತಾರೆ. ಮೆಡಿಕಲ್ ಸ್ಟ್ರೀಮ್ಗೆ ಹೋಗೋಕ್ಕಾಗೋದು ಬರೀ 20,000 ಜನ ಅಷ್ಟೇ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಇನ್ ಡೀಟೇಲ್ ಆಗಿ ನಾವು ಚರ್ಚೆ ಮಾಡೋಣ ಅಂತಂತಂದ್ರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಈ ನೆಕ್ಸ್ಟ್ ಸ್ಲೈಡಲ್ಲಿ ನೀವು ನೋಡ್ಬೋದು ಟೋಟಲ್ ಎಷ್ಟು ಸೀಟ್ಸ್ ಇದಾವಪ್ಪ ಅಂತ ನೋಡಿದ್ರೆ. ಸೊ ನಾನು ಹೇಳ್ದೆ ಅಲ್ಲಿ ಲಾಸ್ಟ್ ಸ್ಲೈಡಲ್ಲಿ 70 ಕಾಲೇಜಸ್ ಅಂತ ಹೇಳಿದೆ. ಆದರೆ ಅಪ್ರೂವಲ್ ಆಗಿದ್ದು ಲಾಸ್ಟ್ ವರ್ಷ ಬರೀ 68 ಕಾಲೇಜು. 2 ಕಾಲೇಜು ನಿಮ್ಗೆ ಅಪ್ರೂವಲ್ ಇಲ್ಲ. ಒಂದು GR ಮೆಡಿಕಲ್ ಕಾಲೇಜ್ ಮಂಗಳೂರು, ಇನ್ನೊಂದು KGF ಒಂದು ಕಾಲೇಜ್, ಅದನ್ನು ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿದ್ರೆ. ಔಟ್ ಆಫ್ 70 ಕಾಲೇಜಸ್ 68 ಕಾಲೇಜಸ್ ಲಾಸ್ಟ್ ಇಯರ್ ಕೌನ್ಸಿಲಿಂಗ್ ಬಂದಿತ್ತು. ಅದರಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ 24, ಮೈನಾರಿಟಿ ಕಾಲೇಜ್ 13, ಮೈನಾರಿಟಿ ಕಾಲೇಜು 12, ನಾನ್ ಮೈನಾರಿಟಿ ಕಾಲೇಜ್ 13, ಪ್ರೈವೇಟ್ ಯೂನಿವರ್ಸಿಟಿ 7, ಡೀಮ್ಡ್ ಯೂನಿವರ್ಸಿಟಿ 12, ಟೋಟಲ್ ಎಲ್ಲ ಆ್ಯಡ್ ಮಾಡಿದ್ರೆ 68 ಕಾಲೇಜ್ ಬರುತ್ತೆ. ಆ 68 ಕಾಲೇಜಲ್ಲಿ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಸ್ ಬರ್ತವೆ ಅಂತ ಆ ನಂಬರ್ಗಳನ್ನ ಡಿಸ್ಪ್ಲೇ ಮಾಡಿದ್ದೀನಿ. ಆದರೆ ಟೋಟಲ್ ಆಗಿ ಬಂದಿದ್ದು ನಮ್ಮ ಕರ್ನಾಟಕದಲ್ಲಿ 11,595 ಸೀಟು ನಿಮಗೆ ಟೋಟಲ್ ಸೀಟ್ಸ್ ಕರ್ನಾಟಕದಲ್ಲಿ ಇರುವಂತ ಸೀಟ್ಸ್. ಆದ್ರೆ 11,595 ಸೀಟ್ಸ್ ಕರ್ನಾಟಕದ ಮಕ್ಕಳಿಗೆ ಸಿಗುತ್ತಾ? ಇಲ್ಲ. ಅದನ್ನ 2 ಮೆಥಡ್ ಅಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದಕ್ಕೆ ನೋಡಿದೀನಿ ಕೆಳಗಡೆ ಡಿಸ್ಟ್ರಿಬ್ಯೂಷನ್ ಆಫ್ ಸೀಟ್ಸ್ ಅಂತ ಕೊಟ್ಟಿದ್ದೀನಿ ನೋಡಿ. 8,522 ಸೀಟು 11,595 ಸೀಟಲ್ಲಿ ಕರ್ನಾಟಕದ ಮಕ್ಕಳಿಗೆ ಕರ್ನಾಟಕ ಸ್ಟೇಟ್ ಕೋಟಾದಲ್ಲಿ ಸೀಟ್ನ ಹಂಚಿಕೆ ಮಾಡ್ತಾರೆ. ಇನ್ನು ರಿಮೈನಿಂಗ್ ಏನು 3,073 ಸೀಟ್ ಇದೆ ಅದು ಆಲ್ ಇಂಡಿಯಾ ಕೋಟಾಗೆ ಹೋಗ್ತಾರೆ. ಆ ಆಲ್ ಇಂಡಿಯಾ ಕೋಟಾನ MCC ಅವರು ಕಂಡಕ್ಟ್ ಮಾಡ್ತಾರೆ. ಮೆಡಿಕಲ್ ಕೌನ್ಸಿಲ್ ಕಮಿಟಿ ಅಂತ ಸಪರೇಟ್ ಆಗಿ ಕೌನ್ಸಿಲಿಂಗ್ ಕಂಡಕ್ಟ್ ಮಾಡ್ತಾರೆ. ಸರ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅಂದ್ರೆ
MCC ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಮುಗಿದ ಮೇಲೆ ಸ್ಟೇಟ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಮಾಡ್ತಾರೆ. ಸ್ಟೇಟ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಮುಗಿದ ಮೇಲೆ ಆಲ್ ಇಂಡಿಯಾ ಕೋಟಾದಲ್ಲಿ ಸೆಕೆಂಡ್ ರೌಂಡ್ ಮಾಡ್ತಾರೆ. ಅಂತಂದ್ರೆ ನೀವು ಎರಡರಲ್ಲಿ ಒಂದು ಸೀಟ್ ತಗೊಂಡು ಒಂದು ಸೀಟ್ನ ಅಡ್ಮಿಷನ್ ಮಾಡ್ಕೊಬಹುದು. ಎರಡರಲ್ಲೂ ಸೀಟ್ ತಗೊಳಕ್ಕಾಗಲ್ಲ. ಫಸ್ಟ್ ರೌಂಡ್ ಅಲ್ಲಿ ಬೇಕಾದ್ರೆ ಎರಡರಲ್ಲೂ ತಗೋಬಹುದು. ಓಕೆ, ಆದ್ರೆ ಅಡ್ಮಿಷನ್ ಏನಾದ್ರು ಆದ್ರೆ ಅಂತಂದ್ರೆ ಸೆಕೆಂಡ್ ರೌಂಡ್ಗೆ ಬೇರೆ ಯಾವ್ದ್ರಲ್ಲಿ ಅಲಾಟ್ ಆಗಿರುತ್ತೋ ಅದರಲ್ಲೇ ನೀವು ಕ್ಲೋಸ್ ಆಗಬೇಕು. ಸೆಕೆಂಡ್ ಈಗ ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ತಗೊಳಕ್ ಅವಕಾಶ ಇರಲ್ಲ. ಹಂಗಾಗಿ ನಿಮ್ಮ ಮಾರ್ಕ್ಸ್ ಬೇಸಿಸ್ ಮೇಲೆ ನೀವು ಯಾವ ಕಾಲೇಜ್ ಕೌನ್ಸಿಲಿಂಗ್ ನ ಹೋಗ್ಬೇಕು ಅನ್ನೋದನ್ನು ಕೂಡ ನೀವು ಡಿಸೈಡ್ ಮಾಡ್ಕೋಬಹುದು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲಿ 8522 ಸೀಟ್ನ ನಿಮಗೆ ಯಾವ ತರ ಡಿವೈಡ್ ಮಾಡಿದಾರೆ ಅಂತಂದ್ರೆ ಸ್ವಲ್ಪ ನಿಮ್ಗೆ ಕಲರಿಶ್ ಅಲ್ಲಿ ಗೊತ್ತಾಗುತ್ತೆ ನೋಡಿ. ಗೌರ್ಮೆಂಟ್ ಕೋಟಾ ಅಂತ ಒಂದು, ಪ್ರೈವೇಟ್ ಕೋಟಾ ಅಂತ ಒಂದು, NRI ಕೋಟಾ ಅಂತ ಒಂದು, ಅದರ್ಸ್ ಕೋಟಾ ಅಂತ 4 ಕೋಟಾದಲ್ಲಿ ಡಿವೈಡ್ ಮಾಡ್ತಾರೆ. ಈ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಬರ್ತದೆ. ಅದ್ರ ಫೀಸ್ ಸ್ಟ್ರಕ್ಚರ್ ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಬರೋದು 4982 ಸೀಟ್ ಮಾತ್ರ. ಆ 4982 ಸೀಟಲ್ಲಿ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಇರ್ತದೆ, ನಾನ್ ಹೈದರಾಬಾದ್ ಕರ್ನಾಟಕ ಇರುತ್ತೆ, ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಅಂತ ಬರ್ತವೆ. ಸೊ ಈ 3 ಕೋಟಾಗಳು ಬರ್ತವೆ. ಸೊ ಆ 3 ಕೋಟಾ ಕೆಳಗಡೆ ಸೀಟ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರೈವೇಟ್ ಕೋಟಾ ಅಂತಂದ್ರೆ ನಾನು ಹೇಳಿದ್ನಲ್ವಾ, ನಿಮ್ಗೆ 11 lakhs to 22 lakhs. ಓಕೆ, ಸೊ ಇದನ್ನ ಯಾರು ಕಟ್ಟಕ್ಕೆ ರೆಡಿ ಇರ್ತಾರೋ ಅವ್ರಿಗೆ 2512 ಸೀಟು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಇನ್ನು NRI ಕೋಟಾ ಅಂತಂದ್ರೆ ಫಾರಿನ್ ಅಲ್ಲಿ ಸೆಟ್ಲ್ ಆಗಿರೋ ಅವ್ರ ಮಕ್ಕಳು, ಅವ್ರ ರಿಲೇಟಿವ್ಸ್ ಏನಾದ್ರು ಹೋಗಂಗಿದ್ರೆ NRI ಕೋಟಾದಲ್ಲಿ ಸೀಟ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತದೆ. ಇನ್ನು ಅದರ್ಸ್ ಕೋಟಾ ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾ, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 25 lakhs ಇಂದ ನೀವೇನಾದ್ರೂ 45 lakhs ಕಟ್ಟಕ್ಕೆ ರೆಡಿ ಇದ್ರೆ ಆ ಅದರ್ಸ್ ಕೋಟಾದಲ್ಲಿ ಸೀಟ್ ತಗೋಬಹುದು. ಇದು ನಿಮ್ಮ ಸ್ಟೇಟ್ ಕೋಟಾ. ಯಾವ ಕೋಟಾದಲ್ಲಿ ನೀವು ಸೀಟ್ ತಗೊಳ್ತೀರಾ ಅನ್ನೋದು ನಿಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಫೀಸು ಕೂಡ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಅದೇ ನೀವು MCCಗೆ ಹೋಗ್ಬೇಕು ಅಂತಂದ್ರೆ ನೀವು ಅದು ಫಸ್ಟ್ ರೋಲ್ ಅಬ್ಸರ್ವ್ ಮಾಡಬಹುದು. ಗೌರ್ಮೆಂಟ್ ಕಾಲೇಜಲ್ಲಿ 3039 ಸೀಟು ಸ್ಟೇಟ್ ಕೋಟಾ ಕೊಡ್ತಾರೆ, 3750 ಸೀಟಲ್ಲಿ. ಇನ್ನು ರಿಮೈನಿಂಗ್ 572 ಸೀಟ್ ಆಲ್ ಇಂಡಿಯಾ ಕೋಟಾ ಕೊಡ್ತಾರೆ. ಅದಕ್ಕೆ ಬೇರೆ ರಾಜ್ಯದವ್ರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಯಾವ ಕೌನ್ಸಿಲಿಂಗ್ ಅಲ್ಲಿ? MCC ಕೌನ್ಸಿಲಿಂಗ್ ಅಲ್ಲಿ. ಅದು ಸಪರೇಟ್ ಆಗಿ ಕೌನ್ಸಿಲಿಂಗ್ ಕಂಡಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ESI ಕಾಲೇಜುಗಳು 2 ಕಾಲೇಜ್ ಇದಾವೆ. ಅದು ಒಂದು ESI ಮೆಡಿಕಲ್ ಕಾಲೇಜ್ ಬೆಂಗಳೂರು, ಇನ್ನೊಂದು ESI ಮೆಡಿಕಲ್ ಕಾಲೇಜ್ ಗುಲ್ಬರ್ಗ. ಅದು 139 ಸೀಟ್ಸ್ ಆಲ್ ಇಂಡಿಯಾ ಕೋಟಾ ಕೊಡ್ತಾರೆ. ಅದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡಬಹುದು, ಡೀಮ್ಡ್ ಯೂನಿವರ್ಸಿಟಿ ಅಂತ ಅಬ್ಸರ್ವ್ ಮಾಡಿ. 12 ಕಾಲೇಜುಗಳಲ್ಲಿ ನಿಮಗೆ 2550 ಸೀಟ್ ಇದ್ರೆ 2362 ಸೀಟ್ ಆಲ್ ಇಂಡಿಯಾ ಕೋಟಾಗೆ ಕೊಡ್ತಾರೆ. ಸ್ಟೇಟ್ ಕೋಟಾದಲ್ಲಿ ನೋಡಿ, ಗೌರ್ಮೆಂಟ್ ಕೋಟಾಗೆ ಬರೀ 188 ಸೀಟ್ ಕೊಟ್ಟಿದ್ದಾರೆ. ಅಂದ್ರೆ ಆ ಡೀಮ್ಡ್ ಯೂನಿವರ್ಸಿಟೀಸ್ ಏನು ಆಲ್ ಇಂಡಿಯಾ ಕೋಟಾ ಇರ್ತದಲ್ಲ, ಅದ್ರ ಫೀಸ್ ಸ್ಟ್ರಕ್ಚರ್ ಬಂದು ನಿಮಗೆ ಮಿನಿಮಮ್ ಸ್ಟಾರ್ಟಿಂಗ್ ಫೀಸೇ ಕರ್ನಾಟಕದಲ್ಲಿರೋ ಕಾಲೇಜುಗಳದು 16,40,000ದಿಂದ ಸ್ಟಾರ್ಟ್ ಆಗಿ ಓಕೆ ನಿಮಗೆ 23 ಲಕ್ಷ ರೂಪಾಯಿ ಕಟ್ಟಕ್ಕೆ ರೆಡಿ ಇದ್ದರೆ ನೀವು ಆ MCC ಕೌನ್ಸಿಲಿಂಗ್ ಅಲ್ಲಿ ಆ ಡೀಮ್ಡ್ ಯೂನಿವರ್ಸಿಟಿಗಳು ತಗೊಳ್ಳೋದಂಗಿದ್ರೆ ತಗೋಬಹುದು. ಆದ್ರೆ ನಿಮಗೆ ಇಲ್ಲಿ ಕರ್ನಾಟಕದಲ್ಲಿ 1,41,000 1,44,000 rupees ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಇತ್ತಲ್ಲ, ಆ ತರ ಆಲ್ ಇಂಡಿಯಾ ಕೋಟಾದಲ್ಲಿ ನಿಮಗೆ ಯಾವುದೇ ಸೀಟು ಇರುವುದಿಲ್ಲ. ನೀವು ಏನೇ ಪ್ರೈವೇಟ್ ಕಾಲೇಜ್ ತಗೋಬೇಕು ಅಂತಂದ್ರೂ ಕೂಡ ನೀವೇನ್ ಮಾಡಬೇಕು, 16 lakhs ಇಂದ 23 lakhs ಕಟ್ಟಂಗಿದ್ರೆ ಕರ್ನಾಟಕದಲ್ಲಿ ಸಿಗ್ತವೆ. ಇನ್ನು ಬೇರೆ ರಾಜ್ಯಗಳಲ್ಲಿ ಡೀಮ್ಡ್ ಯೂನಿವರ್ಸಿಟೀಸ್ ಇರ್ತವೆ, ಅದು 10 lakhs 11 lakhs ಇಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಡಿಸಿಷನ್ ಮಾಡಬಹುದು. ಇದು ರಿಯಲ್ ಪಿಕ್ಚರ್. ಇದನ್ನ ನೀವು ಸ್ಲೈಡ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಸ್ ಇರ್ತವೆ, ಎಷ್ಟು ಸೀಟ್ಸ್ ಯಾವ ಕೋಟಾಗೆ ಡಿವೈಡ್ ಮಾಡ್ತಾರೆ ಅನ್ನೋದನ್ನ ಕ್ಲೀನ್ ಆಗಿ ಇಲ್ಲಿ ಪ್ರೆಸೆಂಟ್ ಮಾಡಿದೀನಿ. ಹಂಗಾಗಿ ಗೌರ್ಮೆಂಟ್ ಸೀಟ್ಗಳು ಯಾಕೆ ಸಿಗಲ್ಲ ಅಂತಂದ್ರೆ ಓಕೆ 4982 ಸೀಟಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ನೋಡಿ, 3704 ಸೀಟು ನಾನ್ HK ಕೋಟಾಗೆ ಬರ್ತದೆ. ಓಕೆ, ನಾನ್ HK ಕೋಟಾ. ಅದೇ ಹೈದರಾಬಾದ್ ಕರ್ನಾಟಕ ಕೋಟಾಗೆ 963 ಸೀಟ್ ಕೊಡ್ತಾರೆ. ಅಂದ್ರೆ ಒಬ್ಬ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇಲ್ಲ ಅಂದ್ರೆ ಆ 4900 ಚೇಂಜ್ ಅಲ್ಲಿ ನೀವು ಎಲಿಜಿಬಲ್ ಆಗೋದು ಬರೀ 3704 ಸೀಟಿಗೆ ಮಾತ್ರ. ಇನ್ನು ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದನ್ನ ನೀವು ನೋಡ್ಕೋಬಹುದು. ಓಕೆ, ಸೊ ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ನಾನು ಹೇಳ್ದಂಗೆ ಬೇರೆ ವಿಡಿಯೋದಲ್ಲಿ 70% ಆಫ್ ಸೀಟ್ಸ್ ಹೈದರಾಬಾದ್ ಕರ್ನಾಟಕದವರಿಗೆ ರಿಸರ್ವೇಶನ್ ಇರ್ತದೆ. ಅಂಡ್ ನಾನ್ ಹೈದರಾಬಾದ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಅಲ್ಲಿ 8% ರಿಸರ್ವೇಶನ್ ಇರೋದ್ರಿಂದ ಅವ್ರಿಗೆ 963 ಸೀಟ್ ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸ್ಪೆಷಲ್ ಕ್ಯಾಟಗರಿಗೆ 315 ಸೀಟ್ ಕೊಡ್ತದೆ. ಆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ನಿಮ್ಗೆ ಏನಾದ್ರು ರಿಸರ್ವೇಶನ್ ಇತ್ತು ಅಂತಂದ್ರೆ ನೀವು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಕೂಡ ನೀವು ಸೀಟ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತದೆ. ಅದು ಯಾವ್ಯಾವ ಕ್ಯಾಟಗರಿಯಲ್ಲಿ ಏನೇನು ಸೀಟ್ಸ್ ಇದಾವೆ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ರೆಪ್ರೆಸೆಂಟ್ ಮಾಡಿದೀನಿ, ನೋಡ್ಬೋದು. ಇನ್ನು ಮೈನಾರಿಟಿ ಮೆಡಿಕಲ್ ಕಾಲೇಜ್, ಇದು ಪ್ರೈವೇಟ್ ಕೋಟಾದ ಬೇಡ, ಇದು ತೆಲುಗು ಲಿಂಗ್ವಿಸ್ಟಿಕ್. ಓಕೆ, ಅಂದ್ರೆ ನಿಮ್ದು ಮದರ್ ಟಂಗ್ ತೆಲುಗು, ತಮಿಳು, ತುಳು ಇದ್ರೆ ಎಷ್ಟು ಸೀಟ್ಸ್ ಬಂದಿದ್ದು, ಮತ್ತೆ ಮುಸ್ಲಿಮು ಕ್ರಿಶ್ಚಿಯನ್ ಆದ್ರೆ ಎಷ್ಟು ಸೀಟ್ಸ್ ಬಂದಿತ್ತು ಅನ್ನೋದನ್ನ ಜಸ್ಟ್ ನಿಮ್ಗೆ ಪ್ರೆಸೆಂಟೇಶನ್ ಮಾಡಿದೀನಿ. ಈ ತರ ಸೀಟ್ಸ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಹಂಗಾಗಿ ಕಟ್ ಆಫ್ಗಳು ತುಂಬಾ ವೇರಿಯೇಷನ್ ಆಗ್ತವೆ. ಅಂಡ್ ಎವ್ರಿ ಇಯರ್ ಇಷ್ಟೇ ಸೀಟ್ಸ್ ಇರ್ತಾವ,
ಆಲ್ಮೋಸ್ಟ್ ಇಷ್ಟೇ ಇರ್ತವೆ. ಯಾವ್ದಾದ್ರು ಹೊಸ ಕಾಲೇಜುಗಳು ಬಂದ್ರೆ ಮಾತ್ರ ಚೇಂಜ್ ಆಗುತ್ತೆ. ಈಗ ನಮಗೆ ಬಂದಿರೋ ಅಪ್ಡೇಟ್ಸ್ ಪ್ರಕಾರ ಏನು ಅಂತಂದ್ರೆ ಕರ್ನಾಟಕದಲ್ಲಿ 5 ಹೊಸ ಮೆಡಿಕಲ್ ಕಾಲೇಜ್ಗೆ ಅಪ್ರೂವಲ್ಗೆ ಅಪ್ಲೈ ಮಾಡಿದ್ದಾರೆ. ಆದ್ರೆ ಆಸ್ ಆಫ್ ನೌ NMC ವೆಬ್ಸೈಟ್ ಏನಿದೆಯಲ್ಲ, ಆ ವೆಬ್ಸೈಟ್ ಅಲ್ಲಿ ಅಪ್ರೂವಲ್ ಆಗಿರೋದು ಇನ್ನೂ ಯಾವ ಕಾಲೇಜ್ಗೂ ಅಪ್ರೂವಲ್ ಆಗಿಲ್ಲ. ಯಾವುದೋ ರಾಮನಗರ ಮತ್ತೆ ಕನಕಪುರ 2 ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಬೆಂಗಳೂರಲ್ಲೇನೋ 2 ಪ್ರೈವೇಟ್ ಕಾಲೇಜ್ಗೇನೋ ಅಪ್ಲೈ ಮಾಡಿದ್ದಾರೆ, ಮತ್ತೆ ಬಾಗಲಕೋಟೆಯಲ್ಲಿ ಒಂದು ಪ್ರೈವೇಟ್ ಕಾಲೇಜ್ಗೇನೋ ಅಪ್ರೂವಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಐ ಥಿಂಕ್ ಅದು ನಿಮ್ಮ ಕಾಲೇಜ್ ಕೌನ್ಸಿಲಿಂಗ್ ಅಂದ್ರೆ ನಿಮ್ಮ ನೀಟ್ ಸ್ಟೇಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕೆ ಮುಂಚೆ ಅಪ್ರೂವಲ್ ಆದ್ರೆ ನಿಮ್ಗೆ 5 ಕಾಲೇಜುಗಳು ಬರಬಹುದು. ಆ 5 ಕಾಲೇಜುಗಳು 100 ಸೀಟ್ ಇಂಟೇಕ್ ಮಾತ್ರ ಏನೋ ಅಪ್ರೂವಲ್ ಕೊಟ್ಟಿದ್ದಾರಂತೆ. ಸೊ ಹಂಗಾಗಿ 500 ಸೀಟ್ ಬಂದರೂ ಕೂಡ ನಿಮ್ಗೇನಂತ ಡಿಫರೆನ್ಸ್ ಏನಾಗ್ಬಿಡಲ್ಲ. ಯಾಕಂದ್ರೆ ಪ್ರೈವೇಟ್ ಕೋಟಾದಲ್ಲಿ ನಿಮ್ಗೆ ಗೌರ್ಮೆಂಟ್ ಸೀಟ್ಸ್ ಅಂತ ಕೊಡೋದು ಬರೀ 40% ಮಾತ್ರ. ಇದು ನಿಮ್ಮ ಸೀಟ್ಸ್. ಓಕೆ, ಸೀಟ್ಸ್ ಮತ್ತೆ ಕೌನ್ಸಿಲಿಂಗ್ ನಡೆಯುವಂತ ವಿಚಾರ. ಯಾರಿಗಾದ್ರೂ ನಿಮ್ಗೆ ಪೇಯ್ಡ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ವಿ ಆಫರ್ ಪೇಯ್ಡ್ ಕೌನ್ಸಿಲಿಂಗ್ ಸರ್ವಿಸಸ್ ಫಾರ್ ಇಂಡಿವಿಜುವಲ್ ರ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು.